ಈ ವಿಷಯವನ್ನು ಒಂದು ಅಜೆಂಡಾನ್ನಾಗಿ ಸ್ವೀಕಾರ ಮಾಡಿ ಏನಾದರೂ ಒಂದು ಧನಾತ್ಮಕವಾದಂಥ ನಿರ್ಣಯ ಹೊರಬರುವಂತೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಎಲ್ಲ ಶಾಸಕರನ್ನು ಕೂಡ ಕರೆದುಕೊಂಡು ಒತ್ತಾಯ ಮಾಡಬೇಕು. ನಮ್ಮ ನಿಯೋಗವನ್ನು ಕೊಂಡೊಯ್ತಾ ಅಂತ ಹೇಳಿದರೆ ಆದರೆ ನಮ್ಮ ನಿಯೋಗ ಏನು ಹೋಗೋದು ಬೇಕಾಗಿಲ್ಲ. ನೀವೇ ನಮ್ಮ ಪ್ರತಿನಿಧಿಗಳು, ನೀವು ಇಡೀ ಜಿಲ್ಲೆಯ ಪ್ರತಿನಿಧಿಗಳಾಗಿರೋದ್ರಿಂದ ನೀವು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರನ್ನು ಒಳಗೊಂಡು ಮುಖ್ಯಮಂತ್ರಿಯವರ ಮೇಲೆ ಹೆಚ್ಚಿನ ಒತ್ತಡವನ್ನು ಹಾಕಿ ನಮ್ಮ ಎಲ್ಲ ಸೌಕರ್ಯಗಳನ್ನು ಅವರಿಗೆ ತಿಳಿ ಹೇಳಿ ಎಷ್ಟು ಲಾಭದಾಯಕವಾಗಿದೆ. ಅದಲ್ಲದೆ ನಮ್ಮದು ಹಿಂದುಳಿದ ಬರಗಾಲದ ಜಿಲ್ಲೆ. ನಾವು ಈಗಾಗಲೇ 371 ಕಲಮಿನನ್ನು ಕಳೆದುಕೊಂಡಿದ್ದೇವೆ. ಕೊನೆಗೆ ಈ 11 ಜಿಲ್ಲೆಗಳಲ್ಲಿ 3 ಜಿಲ್ಲೆಗಳಿಗೆ ಮಾತ್ರ ಕೊಟ್ಟು ನಮ್ಮನ್ನು ಯಾಕೆ ಕಡೆಗಣಿಸಿದ್ದೀರಿ? ಆ ಜಿಲ್ಲೆಗಳಿಗಿಂತಲೂ ನಮ್ಮದು ಏನು ಹೆಚ್ಚಿದೆ ಇದರಲ್ಲಿ, ಅದಕ್ಕಿಂತಲೂ ಹೆಚ್ಚಿನ ಅನಾನುಕೂಲ ಇದ್ದಂತಹ ಜಿಲ್ಲೆ ಇದು. ಇಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆಗೆ ಬಹಳಷ್ಟು ಪೂರಕವಾದಂಥ ಅಂಶಗಳು ನಮ್ಮ ಜಿಲ್ಲೆಯಲ್ಲಿ ಇರುವುದರಿಂದ ಸಾಧ್ಯವಾದಷ್ಟು ಈ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗುವ ನಿಟ್ಟಿನಲ್ಲಿ ನೀವು ಪರಿಶ್ರಮ ವಹಿಸಿ ಇದನ್ನು ಒಂದು ಒಳ್ಳೆಯ ವಿಷಯವನ್ನಾಗಿ ನಮ್ಗೆ ಕೊಡ್ತೀರಿ ಅಂತ ತಿಳ್ಕೊಂಡು ನಾವು ಭರವಸೆ ನೀಡ್ತೇವೆ. ಆ ಒಂದು ನಿರ್ಣಯದಂತೆ ನಾಳೆ 1ನೇ ತಾರೀಕಿನ ದಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಎಂ ಬಿ ಪಾಟೀಲ್ ಅವರ ಮನೆಗೆ ಹೋಗಿ ಅವರಿಗೆ ಎಲ್ಲ ಸಹಿ ಸಂಗ್ರಹ ಒಂದು ಏನದ ಇದು ಯಾದಿಯನ್ನು ಮಾನ್ಯ ಮುಖ್ಯಮಂತ್ರಿ ಅವರ ಹೆಸರಲ್ಲೇ ಬರೆದು ಅದನ್ನು ಎಂ ಬಿ ಪಾಟೀಲ್ ಅವರ ಮುಖಾಂತರ ಅಂತ ತಿಳ್ಕೊಂಡು ಬರೋದು ಅವರ ಮುಖಾಂತರ ಮುಖ್ಯಮಂತ್ರಿಗೆ ಸಲ್ಲಿಸುವುದರ ಜೊತೆಗೆ ನಮ್ಮ ವಿಷಯವನ್ನು ಅವ್ರಿಗೆ ಹೇಳ್ತೇವೆ. ಅದರೊಳಗೆ ಸ್ವಲ್ಪ ಸ್ಪಂದನೆ ಮಾಡಿದ್ರೆ ಇಲ್ಲೇ ಇದ್ರೆ ಮತ್ತೆ ನಾವು ನಿಮ್ಮ ಮನೆ ಮುಂದೆ ಧರಣಿ ಮಾಡಬೇಕಾಗತಕ್ಕಂಥ ಒಂದು ವಿನಂತಿಯನ್ನು ಕೂಡ ಅವ್ರಿಗೆ ಮಾಡಿಕೊಡ್ತಾ ಇದ್ದೇವೆ. ಈ ಮೂಲಕ ನಮ್ಮ ಹೋರಾಟಗಾರ ಪರವಾಗಿ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಹಾಗೂ ಇನ್ನೊಬ್ಬ ಸಚಿವರಿಗೂ ಹಾಗೂ ಎಲ್ಲ ಶಾಸಕರಿಗೂ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ನೀವೆಲ್ಲ ನಮ್ಮ ಪ್ರತಿನಿಧಿಗಳಿದ್ದು ನೀವು ಮಾಡಬೇಕಾದಂಥ ಕೆಲಸವನ್ನು ಹೋರಾಟಗಾರ ಮಾಡ್ತಾ ಇದ್ದಾರೆ. ಆದರೆ ನೀವೇ ಅದನ್ನು ಮುತುವರ್ಜಿ ವಹಿಸಿ ತಾವೆಲ್ಲರೂ ಒಟ್ಟಿಗೆ ಕೂಡಿಕೊಂಡು ಸರ್ಕಾರದ ಮೇಲೆ ಹೆಚ್ಚಿನ ಒತ್ತಡವನ್ನು ಹಾಕಿ ಸಾಧ್ಯವಾದಷ್ಟು ಬೇಗನೆ ಸರ್ಕಾರ ನಮ್ಮಲ್ಲಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡ್ತೇವೆ ಅನ್ನುವಂಥ ನಿರ್ಧಾರ ಕೈಗೊಳ್ಳುವಂತೆ ಮಾಡ್ತೀರಿ ಅನ್ನುವಂಥ ವಿಶ್ವಾಸ ನಮಗಿದೆ. ಯಾವಾಗ ಸರ್ಕಾರ ವೈದ್ಯಕೀಯ ಕಾಲೇಜು ಮಾಡ್ತೇವೆ ಅಂತ ನಿರ್ಧಾರ ಕೊಟ್ಟರಲ್ಲ ಅಲ್ಲಿಗೆ ನಮ್ಮ ಹೋರಾಟ ಮುಕ್ತಾಯವಾಗ್ತದೆ ಅಂತ ಹೇಳೋದ್ರ ಮೂಲಕ ಇದಕ್ಕೆ ಎಲ್ಲ ಜನರು, ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ಜಿಲ್ಲೆಯ ಎಲ್ಲ ಜನತೆಯು ಕೂಡ ಇದಕ್ಕೆ ಬೆಂಬಲವಾಗಿದ್ದಾರೆ. ಅದರಂತೆ ಇಡೀ ಈ 4 ದಿನಗಳ ಅವಧಿಯಲ್ಲಿ ನಾವು ಹಳ್ಳಿಗೆ ಹೋಗಿ ಹಳ್ಳಿಯ ಜನರ ಸಹಿಗಳನ್ನು ಸಂಗ್ರಹ ಮಾಡಿಕೊಂಡು ಬಂದು ಒಟ್ಟಾಗಿ ಇಡೀ ಜಿಲ್ಲೆಯ ಒಂದು ಸಹಿ ಸಂಗ್ರಹಣೆ ಮಾಡಿದಂಥ ಕಾಗದವನ್ನು ಮುಖ್ಯಮಂತ್ರಿಗಳಿಗೆ ಬರೆದು ಅದನ್ನು ನಮ್ಮ ಉಸ್ತುವಾರಿ ಸಚಿವರಾದಂಥ ಶ್ರೀ ಎಂ ಬಿ ಪಾಟೀಲ್ ಮುಖಾಂತರ ಅರ್ಪಿಸುವಂಥ ಒಂದು ಯೋಜನೆ ಇದೆ. ತದನಂತರ ಮತ್ತೆ ಇನ್ನೋರು ಸಚಿವರಾದಂಥ ಅವರಿಗೂ ಕೂಡ ನಾವು ಅವ್ರ ಮನೆಗೂ ಹೋಗಿ ಧರಣಿ ಮಾಡುವಂಥ ವಿಚಾರದ ಇದನ್ನು 1ನೇ ತಾರೀಕಿನ ಒಂದು ಧರಣಿಯ ಪರಿಣಾಮವನ್ನು ನೋಡಿಕೊಂಡು ಮುಂದಿನ ಕಾರ್ಯಕ್ರಮದ ರೂಪರೇಷೆಯನ್ನು ನಾವು ನಿರ್ಧರಿಸ್ತಾ ಇದ್ದೇವೆ. ಧನ್ಯವಾದಗಳು. ಅದು ಆಗ್ಬೇಕನ್ನೋದು ನಮ್ಮ ಇಚ್ಛೆ ಐತಿ. ಏನು 9ನೇ ತಾರೀಕು ಬರ್ತಾರ ಅಷ್ಟೊಳಗೆ ಆ ತೀರ್ಮಾನ ಕ್ಯಾಬಿನೆಟ್ನಲ್ಲಿ ಅದನ್ನು ಪಾಸ್ ಮಾಡಬೇಕನ್ನೋಂಥ ನಮ್ಮದು ಆಗ್ರಹ ಇದೆ ಎಂ ಬಿ ಪಾಟೀಲ್. ಯಾಕಂದ್ರೆ ಅವರು ಮುಂದಾಳತ್ವ ತಗೋತೀನಿ ಅಂದ್ರೆ ಅದನ್ನು ನಾವು ಸ್ವಾಗತ ಮಾಡೇವಿ ಕಮಿಟಿಯಿಂದ. ಅದಕ್ಕೆ ಅವರು ನಮ್ಮನ್ನಲ್ಲಿ ಕರ್ಕೊಂಡು ಹೋಗೋದಕ್ಕಿಂತ ಅವ್ರು ಕ್ಯಾಬಿನೆಟ್ನಾಗ ಪ್ರತಿ ಗುರುವಾರ ಇರ್ತವೆ ಕ್ಯಾಬಿನೆಟ್. ಪ್ರತಿ ಗುರುವಾರ ಒಂದು ಕ್ಯಾಬಿನೆಟ್ನ ನೀವು ಅಜೆಂಡಾ ಫಿಕ್ಸ್ ಮಾಡಬೇಕು. ಆ ಅಜೆಂಡಾ ಕ್ಯಾಬಿನೆಟ್ ಬಂತಂದ್ರೆ ಅದು ನಿರ್ಣಯ ಆಗುತ್ತೆ. ಆ ನಿರ್ಣಯ ಅಧಿಕೃತ ನಾವು ತಿಳ್ಕೊಳ್ತೀವಿ. ಈಗ ಸರ್ಕಾರ 2.5 ವರ್ಷ ಮುಗೀತು, ಇನ್ನೂ 2.5 ವರ್ಷ ಇವ್ರ ಸರ್ಕಾರದ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಇನ್ನೂ 2.5 ವರ್ಷ ಕಾಲಾವಕಾಶ ಐತಿ. ನೀವೇ ಅಟ್ಲೀಸ್ಟ್ ನಿಮ್ ಸರ್ಕಾರ ಒಳಗೆ ಆಗುವಂತ ಮಾಡ್ತಿರೋ ಏನಾದ್ರು? ಇಲ್ಲ ನೀವು 2 ವರ್ಷ 4 ವರ್ಷ ಇಲ್ಲ ಸರ್. ನಿಮ್ಮ ಸರ್ಕಾರ ಇವತ್ತಿರ್ತೋ ನಾಳಿರ್ತೋ ನಮ್ಗೆ ಗೊತ್ತಿಲ್ಲ. ನೀವು ಯಾವಾಗ ನಿಮ್ಮ ಡೋಲಾಯಮಾನ ಪರಿಸ್ಥಿತಿಯಲ್ಲಿ ನೀವು ಇದ್ದೀರಿ. ನೀವು ಆ ಇದನ್ನ ನಾವಿಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡ್ತೀವಿ. ನಮ್ಗೇನಿಲ್ಲ, ನಮ್ಗೆ ಸಾಧ್ಯ ಬೇಗನೆ ಆಗ್ಬೇಕು. ನಮ್ಗೆ ನಾವು ಈಗ ಆಗ್ಬೇಕು ಅಷ್ಟೊಳಗೆ 2 ಕ್ಯಾಬಿನೆಟ್ ಆಗ್ತಾವ. 2 ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತೋರಿ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತೊಂದ್ರೆ ಅದು ಕರೆಕ್ಟ್ ಆಗಿಬಿಡ್ತೈತಲ್ಲ. ನಿರ್ಧಾರ ಪ್ರಕಟ ಆಗ್ಬೇಕು. ಈಗ ನಮ್ದು ನಾಳೆಗೆ ಒಂದು 100 ದಿನ ಆಗುತ್ತೆ ನಮ್ಮ ಧರಣಿ ಪ್ರಾರಂಭ ಆಗಿ. ಅಹೋರಾತ್ರಿ ಧರಣಿ ನಡೆದು ಈಗ 10 ದಿವಸ ಆಯಿತು. ಈ ಸಂದರ್ಭ 100ನೇ ದಿನದ ಸಂದರ್ಭದೊಳಗೆ ನಾವು
ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಬೇರೆ ಬೇರೆ ಶಾಸಕರ ಮನೆ ಎದುರು ನಾವು ಧರಣಿ ಮಾಡ್ಬೇಕಂತ ಮಾಡಿದ್ದೀವಿ. ಅದನ್ನ ಅವರು ನಮಗೆ ಸಕಾರಾತ್ಮಕ ಸ್ಪಂದನೆ ಮಾಡಿದ್ರ ಸಲುವಾಗಿ ತಾವೇ ಅದರದ ಮುಂದಾಳತ್ವ ತಗೊಂಡು ಜವಾಬ್ದಾರಿ ವಹಿಸ್ಕೊಟ್ಟಿರೋದ್ರ ಸಲುವಾಗಿ ನಾವು ನಮ್ಮ ನಾಳಿನ ಅವರ ಮನೆ ಮುಂದಿನ ಧರಣಿಯನ್ನು ನಾವು ತಗೊಂಡು ನಾಳೆ ಸರ್ ಹೇಳಿದಾಗ ನಾವು ಒಂದು ಸಹಿ ಸಂಗ್ರಹವನ್ನು ಮಾಡ್ತೇವೆ. ಜಿಲ್ಲೆಯಾದ್ಯಂತ ಸಹಿ ಸಂಗ್ರಹ ಮಾಡಿ ಅದು ಎಷ್ಟು ಸಂಖ್ಯೆ ಏನಿಲ್ಲ ಸರ್, ಅದು ಎಷ್ಟಾಗತ್ತೆ ಸಾಧ್ಯವಾದಷ್ಟು ಹೆಚ್ಚಿಗೆ ಮಾಡಿಸುವಂತ ಇದು ಮಾಡ್ತೀವಿ. ಮಾಡಿ ಅದನ್ನ ಇಲ್ಲೇ ಪ್ರಪೋಸ್ ಮಾಡಿ ಬಿಜಾಪುರದಾಗೆ ಆಗ್ಬೇಕಂತ ಅದ್ರ ಡಿಮಾಂಡ್ ಮಾಡ್ತೀರೇನ್ರಿ? ಇಲ್ಲಿ ಬಿಜಾಪುರ್ಗೆ ಆಗಿ ಇಲ್ಲಿ ಡಿಮಾಂಡ್ ಮಾಡಿ ಫುಲ್ಫಿಲ್ ಮಾಡ್ರಿ ಅಂತ ನೀವು ಎಲ್ಲರೂ ಮಾಡ್ರಿ ಸರ್. ನೀವು ಬಿಜಾಪುರದಾಗಾರ ಮಾಡ್ರಿ, ಬೆಂಗಳೂರಾಗಾರ ಮಾಡ್ರಿ, ಗುಲ್ಬರ್ಗ ಮಾಡ್ರಿ. ಎಲ್ಲ ಒಂದು ಪ್ರಪೋಸಲ್ ಪೆಂಡಿಂಗ್ ಅದ, ಒಂದು ಬಿಜಾಪುರ್ಗೆ ಕ್ಯಾಬಿನೆಟ್ ಮಾಡ್ಬೇಕಂತ ಇಲ್ಲಿ ಒಂದು ಕ್ಯಾಬಿನೆಟ್ ಪೆಂಡಿಂಗ್ ಇದೆ. ಅಲ್ಲ ಅನ್ಸತ್ತೆ 1 ವರ್ಷ ಆಯ್ತ್ರಿ. ಬಿಜಾಪುರದಾಗ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೇವೆ ಅಂತ ಹೇಳ್ತಾನೆ 1 ವರ್ಷ ಆಯ್ತು. ನಾವು ಅದನ್ನೆಲ್ಲ ಕಾಯ್ಕೊತ್ಕೊಂಡ್ರಿ. ಈ ಕ್ಯಾಬಿನೆಟ್ ಮಾಡ್ತಿರಲ್ಲ ನೀವು 1 ವರ್ಷ ಮತ್ತೆ ನಾವು ಎಸ್ಪಿಲುಗೆ ಆಗಿ ಇದ್ರ ಸಲುವಾಗಿ ಕ್ಯಾಬಿನೆಟ್ ಇಲ್ಲಿ ಮಾಡ್ಬೇಕಂತ ನಿಮ್ ಡಿಮಾಂಡ್ ಅಂತ ಏನಂತ ನಮ್ದು ನಾಳೆ ಬರುವಂತ ಕ್ಯಾಬಿನೆಟ್ ಆಗಲಿ ಅಥವಾ ಇನ್ನೊಂದು ಕ್ಯಾಬಿನೆಟ್ ಆಗಲಿ ಪ್ರತಿ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಇರ್ತದ. ಆ ಯಾವುದೋ ಒಂದು ಕ್ಯಾಬಿನೆಟ್ ಮೀಟಿಂಗ್ನಾಗ ನಮಗೆ ಪಾಸ್ ಮಾಡ್ಬೇಕು. ಕ್ಯಾಬಿನೆಟ್ ನಲ್ಲಿ ನೀವು ಚರ್ಚೆ ಅಜೆಂಡಾ ಬರ್ಬೇಕಲ್ಲಿ. ನೀವು ಸುಮ್ಮನೆ ನಾವು ಕ್ಯಾಬಿನೆಟ್ನಾಗ ಸಿಎಂ ಜೋಡಿ ಮಾತಾಡಿದ್ರೆ ಅಂದ್ರಲ್ಲ, ನೀವು ಕ್ಯಾಬಿನೆಟ್ ಅಜೆಂಡಾ ತರಬೇಕಲ್ಲ. ಅಜೆಂಡಾ ತಂದಾಗ ಅದ್ರ ಮೇಲೆ ಚರ್ಚೆ ಆಗಿ ನಿರ್ಣಯ ಆಗುತ್ತೆ. ಆ ನಿರ್ಣಯ ಆಗುತ್ತಾನೆ ಅವರು ಮಾಧ್ಯಮಗಳ ಮುಖಾಂತರ ತಿಳಿಸ್ತಾರೆ. ಅದು ಅವರೇ ಆಗ್ಬೇಕಲ್ಲ. ಅಷ್ಟು ನಮ್ದು 2 ಪಾಯಿಂಟ್ ಹೇಳಿದ್ರೆ, ಒಂದು 1ನೇ ತಾರೀಕು ನಂತರ ನೀವು ಅವ್ರದ್ದು ಸಚಿವರದ್ದು ಏನು ಪ್ರತಿಕ್ರಿಯೆ ಇದೆ ಅದ್ರ ಮೇಲೆ ನೀವು ಮುಂದೆ ಡಿಸೈಡ್ ಆಮೇಲೆ 9ನೇ ತಾರೀಕು ಮುಖ್ಯಮಂತ್ರಿ ಬರಾಕ್ತಾರೆ. ಅವ್ರ ಮತ್ತೆ ನಾವು ಅಲ್ಲೇ ಆಗದೆ ಇದ್ರೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು, ಇನ್ನೊಬ್ಬರು ಸಚಿವರು, ಆಮೇಲೆ ಎಲ್ಲಾ ಶಾಸಕರ ಮನೆ ಎದುರು ನಾವು ಧರಣಿ ಮಾಡ್ತೀವಿ. 9ನೇ ತಾರೀಕು ತನಕ ನೀವು ಮುಂದುವರಿತೀರಿ. ಸಿಎಂ ಬರುತ್ತಾನ ನೀವು ಧರಣಿ ಮುಂದುವರಿತದ? ನಮ್ಮ ಧರಣಿ ಕಂಟಿನ್ಯೂ ಇರ್ತಾರ. ಸಿಎಂ ಬರ್ಲಿ ಬರ್ಲಾರ್ದೆ ಇರ್ಲಿ ಏನಿಲ್ಲ, ಆಗೋ ತನಕ ನಮ್ದು ಧರಣಿ ಕಂಟಿನ್ಯೂ ಇರಲ್ಲ. 9ನೇ ತಾರೀಕು ಬರೋಕೆ ಮೊದಲೇ ಅಲ್ಲೇ ಅಧಿಕೃತ ಘೋಷಣೆ ಮಾಡಿ ಬಂದ್ರೆ ಅವಾಗ ನೀವು ಕೈ ಬಿಡ್ತೀರಿ. ಅಧಿಕೃತ ಆಗ್ಬೇಕು. ನಮಗ ಬಂದ ಬರೇ ಆಶ್ವಾಸನೆ, ಬಾಯಿಂದ ಆಶ್ವಾಸನೆ ಹೇಳಿದ್ರಿಲ್ಲ. ಕ್ಯಾಬಿನೆಟ್ ಅಲ್ಲೇ ಇಲ್ಲಿ ಮುಖ್ಯಮಂತ್ರಿಗಳು ಬಂದು ಹೇಳಿದ್ರೆ ಇಲ್ಲ ಹೇಳಿದ್ರಿಲ್ಲ, ಹೇಳ್ತಾರ ಹೋಗ್ತಾರ ಸರ್. ಹಂಗ ಅಲ್ಲ, ಹೆಂಗ ನಾವ್ ಹೆಂಗ ನಂಬ್ರಿ, ನಾವ್ ಹೆಂಗ್ ನಂಬ್ಕೊಂಡು ಅವ್ರು ಮಾಡ್ತಾರ. ಹೇಳಿ ಬದಲಾದ್ರೆ ನಾವೇನ್ ಮಾಡೋಣ್ರಿ? ಅವ್ರು ಹೇಳಿ ಬದಲಾದ್ರೆ ನಾವೇನ್ ಮಾಡೋಣ್ರಿ? ಇಲ್ಲ ಸಿಎಂ ಇಲ್ಲಿ ಯಾರು ಇಲ್ಲಿ ಸರ್? ಹಂಗಿಲ್ಲ ಇಲ್ಲ ನಮಗ ನೋಡಿ ಸರ, ನಮಗ ಅಧಿಕೃತವಾಗಿ ಬೇಕು. ಅಧಿಕೃತವಾಗಿ ನಮಗೆ ಬೇಕು. ಅದಕ್ಕೆ ನಾವು ಅದನ್ನ ಅವರಿಗೆ ನಾವು ಆಗ್ರಹ ಮಾಡ್ತೀವಿ. ಕೇವಲ ಬಾಯಿ ಮಾತಿನಿಂದ ಆದ್ರೆ ಇಲ್ಲ.